ಸೊ ಪಂಚ್ ಹಳೆ ಪಂಚ್ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ಬಂದಿರೋದು ಹೊಸ ಒಂದು 2026ನ ಪಂಚ್ ಫೇಸ್ ಲಿಫ್ಟ್ ಇದು. ಸೊ ಹಳೆ ಪಂಚಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೇಂಜಸ್ ಇದೆ. ಅದ್ರಲ್ಲಿ ಮೈನ್ ಆಗಿರೋದು ಏನಂದರೆ ಅದ್ರಲ್ಲಿ ಬಂದಿರುವಂಥ ಹೊಸ ಒಂದು ಟರ್ಬೋ ಚಾರ್ಜ್ ಆಗಿರೋ ಇಂಜಿನ್ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ. ಯಾಕೆಂದರೆ ಈ ಒಂದು ವೆಹಿಕಲ್ನ ಪವರ್ ಟು ರೇಷಿಯೋ ನೋಡಿದ್ರೆ ನಮಗೆ ಆ ಒಂದು ಪವರ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಈ ಒಂದು ಗಾಡಿಗೆ. ಸೊ ಅದೆಲ್ಲನೂ ಕೂಡ ಹೇಳೋಣ ಇವತ್ತಿನ ಈ ವಿಡಿಯೋದಲ್ಲಿ. ಈ ಒಂದು ಟಾಟಾ ಪಂಚಲ್ಲಿ ಸಿಗುವಂಥ ಟಾಪ್ 5 ವಿಷಯಗಳು ಯಾವುದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಇದ್ರಲ್ಲಿ ಸಿಗುವಂಥ ಮೊದಲನೇ ವಿಷಯ ಯಾವುದು ಅಂದರೆ ಇದರ ಒಂದು ಎಂಜಿನ್. ಸೊ ಎಂಜಿನ್ ಬಗ್ಗೆ ಮಾತಾಡಲೇಬೇಕು. ನಮಗೆ ಇದರಲ್ಲಿ 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು ಟರ್ಬೋ ಚಾರ್ಜ್ ಪೆಟ್ರೋಲ್ ಬರುತ್ತೆ, ಇನ್ನೊಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಬರುತ್ತೆ, ಇನ್ನೊಂದು ICNG ಬರುತ್ತೆ. ಸೊ 1.2 ಲೀಟರ್ನ ಟರ್ಬೋ ಚಾರ್ಜ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ, ಹೊಸದಾಗಿ ಆ್ಯಡ್ ಆಗಿರುವಂಥದ್ದು. ನಮ್ಮ ಹಳೆ ಒಂದು ಪಂಚಲ್ಲಿ ಇದ್ದಂಥ ಅದೇ ಇಂಜಿನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಬಟ್ ಆ ಒಂದು ಟರ್ಬೋ ಚಾರ್ಜ್ ಎಂಜಿನ್ ಏನಿದೆ ಅದು ಆಕ್ಚುಲಿ ಹೊಸ ಅಂತ ಹೇಳ್ಬೋದು, ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು. ಅವಾಗಲೇ ಹೇಳಿದ್ದೀನಿ ಇದರ ಪವರ್ ನಮಗೆ 120 PS ಪವರ್, ಅದೇ ರೀತಿ ನಮಗೆ 170 Nm ಟಾರ್ಕ್ ಕೊಡುತ್ತೆ. ನಾನು ಅವಾಗಲೇ ಹೇಳಿದ್ದೆ ಇದರ ಒಂದು ಪವರ್ ಟು ರೇಷಿಯೋಗೆ ಅದು ಪ್ರೊಡ್ಯೂಸ್ ಮಾಡುವಂತಹ ಒಂದು ಪವರ್ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಹೇಳ್ಬೋದು. ಅದು ಇದ್ರಲ್ಲಿ ನಮ್ಗೆ ಸಿಗುವಂಥ ಮೈನ್ ಆಗಿರುತ್ತೆ ವಿಷಯ. ಸೊ ಇನ್ನು ಮುಂದೆ ಪಂಚಿಗೆ ಪವರ್ ಇಲ್ಲ ಅಥವಾ ನಮಗೆ ಆ ಒಂದು ಪಿಕಪ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ಆ ಒಂದು ಟರ್ಬೋ ಚಾರ್ಜ್ ಡ್ರೈವ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಪವರ್ಫುಲ್ ಆಗಿರುವಂಥ ಇಂಜಿನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಇದ್ರಲ್ಲಿ ಸಿಗುವಂಥ ಎರಡನೇ ವಿಷಯ ಯಾವುದು ಅಂದರೆ ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ಹಳೆ ಪಂಚಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಬದಲಾವಣೆಗಳಾಗಿದೆ. ಅದರಲ್ಲಿ ಮೇನ್ ಕಾಣುವಂಥದ್ದು ನಮಗೆ ಈ ಒಂದು ಭಾಗ. ಸೊ ಒಂದು ಗ್ರಿಲ್ ಏನಿದೆ ಅದು ಕ್ಲೋಸ್ಡ್ ಆಗಿದೆ. ಆ್ಯಂಡ್ ಇವಾಗ ನಮಗೆ ಇದರಲ್ಲಿ ತುಂಬ ಮಸ್ಕ್ಯುಲರ್ ಆಗಿರುವಂತಹ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರುವಂಥ ಲುಕ್ ನಮಗೆ ಇದು ಕೊಡುತ್ತೆ. ಅದಕ್ಕೆ ಮೇನ್ ಆಗಿರುವಂಥ ವಿಷಯ ಇಲ್ಲಿರುವಂಥ ಈ ಒಂದು DRLs ಏನಿದೆ ಅದು ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಫ್ರಂಟಲ್ಲಿ ಬೇರೆ ಏನು ಸಿಗುತ್ತೆ ಅಂದರೆ ನಮಗೆ ಈ ಒಂದು ಹೆಡ್ ಲ್ಯಾಂಪ್ ಏನಿದೆ ಅದು ಆಕ್ಚುಲಿ ನಮಗೆ ಆಟೋ ಹೆಡ್ ಲ್ಯಾಂಪ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಕತ್ಲಾಗಿರೋ ಜಾಗದಲ್ಲಿ ಹೋದಾಗ ಕೂಡ ಅಷ್ಟೇ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಇನ್ನೊಂದು ವಿಷಯ ನಮಗೆ ಇದರಲ್ಲಿ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಸೊ ಅದು ತುಂಬ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ನಮಗೆ. ಸೊ ಪಂಚಲ್ಲಿ ನಮಗೆ ಸಿಗುವಂಥ ಮತ್ತೊಂದು ಹೇಳಲೇಬೇಕಂತ ವಿಷಯ ಏನು ಅಂದರೆ ಇಲ್ಲಿ ಸಿಗುವಂಥ ಒಂದು ಕ್ಯಾಮ್ರಾ ಇದೇನು ಅಂದರೆ ಇದು ನಮಗೆ 360 ಡಿಗ್ರಿ ಕ್ಯಾಮ್ರಾ. ಇದು ನಮಗೆ ಡೇ ಟು ಡೇ ಲೈಫ್ ಏನಿದೆ ಅಥವಾ ನಮಗೆ ದಿನಂಪ್ರತಿ ಏನು ನಾವು ಕೆಲಸಗಳನ್ನ ಮಾಡ್ತೀವಿ ಅಲ್ಲಿ ನಮಗೆ ಇದು ಸ್ವಲ್ಪ ತುಂಬ ಹೆಲ್ಪ್ ಆಗುತ್ತೆ. ನಾವು ಕಾರನ್ನು ನಿಂತಲ್ಲಿಂದ ತೆಗೆಯೋದಾಗಿರ್ಬೋದು, ಟೈಟ್ ಸ್ಪಾಟಲ್ಲಿ ನಾವು ಪಾರ್ಕ್ ಮಾಡೋದಾಗಿರ್ಬೋದು, ಅಥವಾ ನಾವು ತುಂಬ ಟೈಟ್ ಆಗಿರೋ ಜಾಗದಲ್ಲಿ ಹೋಗೋದಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ನಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಒಳ್ಳೆ ಫೀಡ್ಬ್ಯಾಕ್ಗಳನ್ನ ಕೊಡ್ತಾರೆ. ನಮ್ಮ ಗಾಡೀಲಿ ಒಂದು 360 ಡಿಗ್ರಿ ಕ್ಯಾಮ್ರಾ ಇರಬೇಕು, ಇಲ್ಲದೆ ಇರುವಂಥ ಗಾಡಿ ತುಂಬ ಜನ ಅದನ್ನ ಮಿಸ್ ಮಾಡ್ಕೊತಾರೆ. ಬಟ್ ಇವಾಗ ಆ ಎಲ್ಲ ವಿಷಯಗಳು ಯಾವುದೂ ಕೂಡ ಇಲ್ಲ, ನಿಮಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ. ಈ ಒಂದು ಕಾರಣ ನಾಲ್ಕನೇ ವಿಷಯ ಯಾವುದು ಅಂದರೆ ಇದರೊಂದು ಬೂಟ್ ಸ್ಪೇಸ್ ಅಂತ ಹೇಳಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ತುಂಬ ಕನೆಕ್ಟೆಡ್ ಆಗಿರುವಂತಹ ಅಥವಾ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಪಂಚ್ ಅನ್ನೋಂಥ ಒಂದು ಬ್ಯಾಡ್ಜ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಸ್ಪಾಯ್ಲರ್ಸ್ ಇದೆ, ಶಾರ್ಪಿನ್ ಆ್ಯಂಟೆನಾ ಇದೆ, ಡಿಫೋಕಸ್ ವಿತ್ ವೈಪರ್ ಕೂಡ ಬರುತ್ತೆ. ಸೊ ಇದನ್ನ ಓಪನ್ ಮಾಡಿದ್ರೆ ನಮಗೆ ಇದರಲ್ಲಿ 336 ಲೀಟರ್ನ ಒಂದು ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇಷ್ಟು ಸಣ್ಣ ಒಂದು ವೆಹಿಕಲಲ್ಲಿ ಇಷ್ಟು ಬೂಟ್ ಸ್ಪೇಸ್ನ ಕೂಡ ಅವರು ಅದನ್ನು ಮ್ಯಾನೇಜ್ ಮಾಡಿದ್ದಾರೆ ಅಂದರೆ ತುಂಬ ಒಳ್ಳೆ ಇಂಜಿನಿಯರಿಂಗ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ CNG ಕೂಡ ಬರುತ್ತೆ. CNGಯಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 210 ಲೀಟರ್ನ ಒಂದು ಬೂಟ್ ಸ್ಪೇಸ್ ನಮಗೆ ಈ ಒಂದು ಕಾರ್ ಕೊಡುತ್ತೆ. ಈ ಒಂದು ಕಾರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಲೇಬೇಕಂತ ಮತ್ತೊಂದು ವಿಷಯ ಯಾವುದಿದ್ರೆ ಒಂದು ಇಂಟೀರಿಯರ್ ಅಂತ ಹೇಳಬೇಕು. ಸೊ ಇಂಟೀರಿಯರ್ ನಮಗೆ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಮಗೊಂದು ಕನ್ಫ್ಯೂಷನ್ ಆಗುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ, ಏನಪ್ಪ ಇಲ್ಲಿ ಇಟ್ಟಿದ್ದಾರೆ ಅಂತ ನಮಗೆ ಯಾವುದು ಕೂಡ ಅನ್ಸಲ್ಲ. ಮೈನ್ ಆಗಿ ಇದರ ಒಂದು ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡೋಣ. ಇದು ನಮಗೆ ಡಿಜಿಟಲ್ ಸ್ಟೀರಿಂಗ್ ವೀಲ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಟಾಟಾದ ಇಲ್ಯುಮಿನೇಟ್ ಲೋಗೋ ಸಿಗುತ್ತೆ. ಹಾಗಾಗಿ ನಮಗೆ ಇದರಲ್ಲಿ ಇದನ್ನ ಡಿಜಿಟಲ್ ಸ್ಟೀರಿಂಗ್ ವೀಲ್ ಅಂತ ಕರೀತಾರೆ. ಲೆಫ್ಟ್ ಸೈಡಲ್ಲಿ ನಮಗೆ ಇದರ ಮೀಡಿಯಾಗೆ ಬೇಕಂತ ಕಂಟ್ರೋಲ್ಸ್ ಇದೆ. ರೈಟ್ ಸೈಡಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಬೇಕಂತ ಕಂಟ್ರೋಲ್ಸ್ ಅಲ್ಲಿ ನಾವು ಇದ್ರಲ್ಲಿ ನೋಡ್ಬೋದು. ಆ್ಯಂಡ್ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಾದ್ರೆ ಹೊಸ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. 10.2 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈ ಒಂದು ಕಲರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಈ ಒಂದು ಕಾರಲ್ಲಿ ಡ್ಯೂಯಲ್ ಕಲರ್ ಸಿಗುತ್ತೆ. ಇಂಟೀರಿಯರ್ ಅಲ್ಲಿ ನಮಗೆ ಒಂದು ವೈಟ್ ಮತ್ತೆ ಒಂದು ರೀತಿಯಾದಂತಹ ಗ್ರೇ ಕಲರ್ನ ಒಂದು ಇಂಟೀರಿಯರ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೀಟ್ ಬಗ್ಗೆ ಮಾತಾಡುವಾಗ ನಮಗೆ ಇದರಲ್ಲಿ ತುಂಬಾ ಕುಶನ್ ಆಗಿರುವಂತಹ ಅಥವಾ ಎಕ್ಸ್ಟೆಂಡೆಡ್ ಥೈ ಸಪೋರ್ಟ್ ಇರುವಂತಹ ಒಂದು ಸೀಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಇನ್ನು ಮೇಲೆ ನೀವು ಟಾಟಾದಲ್ಲಿ ಹೋಗುವಾಗ, ಟಾಟಾ ಪಂಚಲ್ಲಿ ಹೋಗುವಾಗ ನಿಮ್ಮ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಇದರಲ್ಲಿ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಸಿಗ್ತಾ ಇದೆ. ಆ್ಯಂಡ್ ನಮಗೆ ಇಲ್ಲಿ ಒಂದು ಸನ್ ರೂಫ್ ಕೂಡ ಇದ್ರಲ್ಲಿ ಸಿಗುತ್ತೆ. ಇದಿಷ್ಟು ನಮಗೆ ಇದ್ರಲ್ಲಿ ಸಿಗುವಂತಹ ಮೈನ್ ಆಗಿರುವಂತಹ ಟಾಪ್ 5 ವಿಷಯಗಳು. ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಈ ಒಂದು ಕಾರು 5.59 lakhs ಇಂದ 9.29 lakhs ಎಕ್ಸ್ ಶೋರೂಮಲ್ಲಿ ನಮಗೆ ಒಂದು ಕಾರ್ ಸಿಗ್ತಾ ಇದೆ. ಸೊ 5.5 ಲಕ್ಷಕ್ಕೆ ಈ ಒಂದು ಕಾರು ಅಂದರೆ ನಮಗೆ ತುಂಬಾ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಈ ಒಂದು 5 ವಿಷಯದಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವೇನಾದರೂ ಒಂದು 5 to 6 lakhs ಒಂದು ಬಜೆಟಲ್ಲಿ ಒಂದು ಬೇಸ್ ವೇರಿಯಂಟ್ ಇರುವಂತಹ ತುಂಬ ನೀಟಾಗಿ ಫೀಚರ್ಸ್ ಇರುವಂಥ ಒಂದು ಕಾರ್ನ ನೋಡ್ತಾ ಇದ್ರೆ ಖಂಡಿತ ನೀವು ಇದನ್ನ ಸೆಲೆಕ್ಟ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೀವು ಇದನ್ನ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮತ್ತೆ ಸೈನಿಂಗ್ ಆಫ್.